ಮಂಡ್ಯದಲ್ಲಿ ತಾಯಿ ಮಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ವಿವಾಹಿತನ ಪ್ರೀತಿಸ್ತಾ ಇದ್ಲ ಮೃತ ಯುವತಿ ಪ್ರಿಯಾಂಕಾ. ಇಬ್ಬರ ನಡುವಿನ ಸಂಬಂಧ ರಟ್ಟಾಗುವ ಭಯಕ್ಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. 19 ವರ್ಷದ ಯುವತಿ ಬೇರೆಯೊಬ್ಬರ ಜೊತೆ ಈ ಅಕ್ರಮವಾಗಿ ಸಂಬಂಧವನ್ನ ಇಟ್ಕೊಂಡಿದ್ರ, ಹಾಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆಯಾಗಿ ಮಕ್ಕಳಿದ್ರು ಯುವತಿ ಮೇಲೆ ಕಣ್ಣು ಬಿದ್ದಿದೆ ಆತನಿಗೆ. ಆಗಾಗ ಪ್ರಿಯಾಂಕಾ ಮನೆಗೆ ಹೋಗಿ ಬರ್ತಾ ಇದ್ದಂತಹ ಮುತ್ತುರಾಜ್ ಪರಿಚಯ ಇರೋದ್ರಿಂದ ಬರ್ತಾ ಇದ್ದಾನೆ ಅಂದ್ಕೊಂಡಿದ್ದಂತಹ ಪೋಷಕರು ಮೊನ್ನೆಯಷ್ಟೇ ಮುತ್ತುರಾಜ್ ಪ್ರಿಯಾಂಕಾ ಪ್ರೀತಿ ವಿಷಯ ಕುಟುಂಬಸ್ಥರಿಗೆ ಗೊತ್ತಾಗಿದೆ. ಯಾವ ಕುಟುಂಬಸ್ಥರಿಗೆ? ಪ್ರಿಯಾಂಕಾ ಕುಟುಂಬಸ್ಥರಿಗೆ ಗೊತ್ತಾಗಿದೆ. ಬೇರೆಯವರಿಂದ ಪ್ರಿಯಾಂಕಾ ಪೋಷಕರಿಗೆ ಈ ಒಂದು ವಿಚಾರ ಮುಟ್ಟಿತ್ತು, ಪ್ರೀತಿಯ ವಿಷಯ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಷಯಕ್ಕೆ ಪ್ರಿಯಾಂಕಾಗೆ ಗದರಿದ್ರಂತೆ ತಂದೆ ಮಹೇಶ್ ಅವರು. ಪ್ರಿಯಾಂಕಾಗೆ ಮದುವೆ ಮಾಡೋದಕ್ಕೆ ವರನನ್ನ ಹುಡುಕ್ತಾ ಇದ್ದಂತಹ ಹೆತ್ತವರು ಅಷ್ಟರಲ್ಲಾಗ್ಲೇ ಪ್ರೀತಿ ವಿಷಯ ಗೊತ್ತಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮರ್ಯಾದೆಗೆ ಅಂಜಿ ಪ್ರಿಯಾಂಕಾ ತಾಯಿ ಶಕುಂತಲಾ ಕೂಡ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಕುಂತಲಾ ದೇವಿ ಪತಿ ಮಹೇಶ್ರಿಂದ ಹಲಗೂರು ಠಾಣೆಗೆ ದೂರು ಕೂಡ ನೀಡಲಾಗಿದೆ. ಪತ್ನಿ ಮಗಳನ್ನ ಕಳೆದುಕೊಂಡು ಈಗ ಮಹೇಶ್ ಅವರು ಗೋಳಾಡ್ತಾ ಇದ್ದಾರೆ. 19 ವರ್ಷದ ಮಗಳು, ಇಷ್ಟು ವರ್ಷ ಸಾಕಿ ಸಲಹಿದ್ದೇವೆ, ಒಳ್ಳೆ ಮನೆಗೆ ಆಕೆಯನ್ನ ಕಳಿಸ್ಬೇಕು, ಮದುವೆ ಮಾಡಿ ಅನ್ನುವಂತಹ ಆಸೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ. ಬಟ್ ಆದರೆ ಆಕೆ ಮದುವೆಯಾಗಿದ್ದಂತಹ ಒಬ್ಬ ಪುರುಷನ ಜೊತೆಗೆ ಲವಲ್ ಬೀಳ್ತಾಳೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಗದರುವಂತಹ ಕೆಲಸಗಳು ಪೇರೆಂಟ್ಸ್ಗಳು ಮಾಡಿರ್ತಾರೆ. ಈ ರೀತಿಯಾಗಿ ಮಾಡಬಾರ್ದು, ಇದು ತಪ್ಪು ಅಂತ ಬುದ್ಧಿವಾದ ಹೇಳುವಂತಹ ಕೆಲಸವನ್ನ ಮಾಡಿರ್ತಾರೆ. ಆದರೆ ಅದನ್ನ ಕೇಳಿಸ್ಕೊಂಡು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗದೆ ಇರುವಂತಹ ಪ್ರಿಯಾಂಕಾ ಆತ್ಮಹತ್ಯೆಗೆ ಶರಣಾಗ್ತಾರೆ. ಮಗಳ ಆತ್ಮಹತ್ಯೆಯನ್ನ ಸಹಿಸಿಕೊಳ್ಳುವುದಕ್ಕಾಗದೆ ತಾಯಿ ಶಕುಂತಲಾ ದೇವಿಯವರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಇಬ್ಬರನ್ನೂ ಕೂಡ ಕಳೆದುಕೊಂಡಿರುವಂತಹ ಮಹೇಶ್ ಅವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ. ಈಗ ನೋಡಿ, ಮಗಳು ಸಾವನ್ನಪ್ಪಿದ್ರು ಅಂತ ತಾಯಿ ಈಗ ಇಬ್ಬರನ್ನೂ ಕಳೆದುಕೊಂಡು ನೋವಿನಲ್ಲಿ ದಿನವನ್ನ ದೂಡಬೇಕಾದಂತಹ ಪರಿಸ್ಥಿತಿ ಮಹೇಶ್ ಅವರಿಗೆ ಬಂದು ನಿಂತಿದೆ. ಮಗಳು ತೆಗೆದುಕೊಂಡಿರುವಂತಹ ಒಂದೇ ಒಂದು ದುಡುಕಿನ ನಿರ್ಧಾರ ಯಾವ ರೀತಿಯಾಗಿ ಪೋಷಕರಿಗೆ ನೋವನ್ನ ಉಂಟು ಮಾಡಿದೆ ನೋಡಿ. ಯಾರೋ ಮದುವೆ ಆಗಿಲ್ಲದೆ ಇರುವಂತಹ ಹುಡುಗನ ನೋಡಿ ಏನಾದರೂ ಪ್ರೀತಿ ಮಾಡಿದಿದ್ರೆ ಆಯಿತು ಬಿಡಮ್ಮ, ಮದುವೆ ಮಾಡಿಕೊಡೋಣ ಅಂತ ಹೇಳ್ತಾ ಇದ್ರು. ಬಟ್ ಆದರೆ ಆತನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಷಯ ಯಾರಿಗೇ ಆದರೂ ಕೂಡ ಪೇರೆಂಟ್ಸ್ಗಳಿಗೆ ನೋವನ್ನು ತರಿಸುವಂತಹ ವಿಚಾರ, ಮತ್ತು ಮಾನ ಮರ್ಯಾದೆ ಹೋಗುತ್ತೆ. ಮಾನ ಮರ್ಯಾದೆಗೆ ಅಂಜಿ ಇದೀಗ ತಾಯಿ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ. ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈ ಮೃತ ಪ್ರಿಯಾಂಕಾ ಯಾರ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ರು? ಈ ಒಂದು ಪ್ರಕರಣ ಮೊದಲಿಗೆ ಏನೋ ಪ್ರೀತಿಯಾಗಿತ್ತು, ಆ ಪ್ರೀತಿಗೆ ಒಪ್ಕೊಳ್ಳಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದರೆ ಮದುವೆಯಾದಂತಹ ಈ ಒಬ್ಬ ಗಂಡಸಿನ ಜೊತೆ ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಯಾರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ? ಎಸ್ ರಮ್ಯಾ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಏನು ನಿನ್ನೆ ದಿನ ತಾಯಿ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಏನು ತಾಯಿ ಶಕುಂತಲಾ ದೇವಿ 46 ವರ್ಷ ಹಾಗೂ ಮಗಳು ಪ್ರಿಯಾಂಕಾ 19 ವರ್ಷ, ಈ ಇಬ್ಬರು ಕೂಡ ನಿನ್ನೆ ರಾತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಶರಣಾಗಿದ್ರು. ಇದಕ್ಕೆ ಮುಖ್ಯ ಕಾರಣ ಈಗ ರಿವೀಲ್ ಆಗಿರುವಂತದ್ದು. ಏನಂದ್ರೆ ಮಗಳು ಪ್ರಿಯಾಂಕಾ ಇದ್ದಾಳೆ, ಈಕೆ ಅದೇ ಗ್ರಾಮದ ಓರ್ವ ಮಹೇಶ್ ಎನ್ನುವ ಏನು ಮುತ್ತುರಾಜ್ ಎನ್ನುವ ಯುವಕನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಏನು ಈ ಮುತ್ತುರಾಜ್ ಇದ್ದಾನೆ, ಈ ಮುತ್ತುರಾಜ್ ಆಕೆ ಜೊತೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಆಕೆ ಮುತ್ತುರಾಜ್ಗೆ ಮೊದಲೇ ಮದುವೆ ಆಗಿದ್ರು ಕೂಡ ಈಕೆಯನ್ನು ಕೂಡ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅವರ ಮನೆಗೆ ಹೋಗಿ ಬಂದು ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಆ ಒಂದು ಮನೆಯವ್ರಿಗೂ ಕೂಡ ಈ ವಿಷಯ ಗೊತ್ತಾಗಿರುತ್ತೆ. ಆದ್ರೆ ಮನೆಯವರು ಇವರಿಬ್ಬರ ಪ್ರೀತಿಗೆ ವಿರೋಧವನ್ನ ವ್ಯಕ್ತಪಡಿಸಿರ್ತಾರೆ. ಆದ್ರೆ ಈತ ತನಗೆ ಆಕೆ ಬೇಕೇ ಬೇಕು ಅನ್ನೋ ಮಾತುಗಳನ್ನ ಹೇಳಿ ಆತ ಮನೆಯವರಿಗೆ ಒಂದು ಕಿರುಕುಳವನ್ನು ಕೊಡ್ತಿದ್ದಾನೆ ಅನ್ನೋ ಆರೋಪವನ್ನು ಕೂಡ ಈಗ ಮೃತಳ ತಂದೆ ಮಹೇಶ್ ಮಾಡ್ತಾ ಇದ್ದಾರೆ. ಜೊತೆಗೆ ಮುತ್ತುರಾಜ್ ಏನಿರ್ತಾನೆ, ಈತ ನಿನ್ನೆ ದಿನ ಕೂಡ ಮಗಳ ಪ್ರಿಯಾಂಕಳನ್ನ ಕೊಡೋದಿಲ್ಲ ಅಂತ ಹೇಳಿದಾಗ ಆತ್ಮಹತ್ಯೆಗೂ ಕೂಡ ಮಾಡ್ಕೊಂಡಿರ್ತಾನೆ, ಆತ್ಮಹತ್ಯೆ ಯತ್ನ ಕೂಡ ಮಾಡ್ಕೊಂಡಿರ್ತಾನೆ. ಇದರಿಂದ ಎದುರಿದಂತ ಆ ಇಬ್ಬರು ಕೂಡ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಮೂಲತಃ ಈಗ ಪ್ರಿಯಾಂಕೆಗೆ ಮದುವೆ ಕೂಡ ಗೊತ್ತಾಗಿರುತ್ತೆ. ಈ ಮದುವೆಗೆ ಆತ ವಿರೋಧವನ್ನು ವ್ಯಕ್ತಪಡಿಸಿ ತನಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಕಿರುಕುಳವನ್ನು ಕೊಟ್ಟಿದ್ರಿಂದ ಈ ಒಂದು ಪ್ರಕರಣ ಈಗ ಆತ್ಮಹತ್ಯೆಗೆ
ಹೋಗಿರುವಂತದ್ದು. ಈಗ ತಾಯಿ ಮಗಳ ಆತ್ಮಹತ್ಯೆಯಿಂದ ಆ ಒಂದು ಗ್ರಾಮದಲ್ಲಿ ಒಂದು ಸೂತಕದ ಛಾಯೆ ಇರುವಂತದ್ದು. ಜೊತೆಗೆ ಇಬ್ಬರು ಕೂಡ ಮಹಿಳೆ ತಾಯಿ ಮಗಳು ಸುಸೈಡ್ ಇಂದ ಈಗ ಆ ಒಂದು ಕುಟುಂಬ ಬೀದಿಗೆ ಬಿದ್ದಿದೆ. ಈ ಒಂದು ಘಟನೆಗೆ ಮುಖ್ಯ ಕಾರಣ ಮುತ್ತುರಾಜ್ ಅಂತ ಹೇಳಿ ಈಗ ಮೃತಳ ಏನಿದ್ರೆ ಪ್ರಿಯಾಂಕಳ ತಂದೆ ಈಗ ಮಹೇಶ್ ಈಗ ಅಲಗೂರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧವಾಗಿ ಈಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಸದ್ಯಕ್ಕೆ ಮುತ್ತುರಾಜ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಪ್ರೀತಿಯಲ್ಲಿ ಹೋಗಿ ಸಾವಿನಲ್ಲಿ ಅಂತ್ಯ ಆಗಿದ್ದು ಕೂಡ ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಈಗ